ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ಸರ್ವಿಸ್ ಮೇನ್ಸಿಂದು ಬ್ರೇಕರು ಮತ್ತು ರೀಲ್ಸ್ನ ಯಾವ ರೀತಿ ಲಾಕ್ ಮಾಡೋದು ಅಂತೇಳಿ, ಮತ್ತು ಯಾವ ಥರ ಕಟ್ಕೋಬೇಕು ಕಂಬಕ್ಕೆ ಮತ್ತು ಮನೆ ಮೇಲೆ ಇವನ್ನ ಯಾವ ಥರ ಕಟ್ಕೋಬೇಕು, ಯಾವ ಕಡೆಯಿಂದ ಲಾಕ್ ಮಾಡ್ಕೋಬೇಕು ಅಂಥೇಳಿ ನಾನು ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಎಲೆಕ್ಟ್ರಿಷಿಯನ್ ಕಲಿಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನಾನು ಈ ಸರ್ವಿಸ್ ಮೆನ್ಸಿಂದು ವಿಡಿಯೋ ಮಾಡಿದ್ದೆ, ಅಂದರೆ ಅದರಲ್ಲಿ ಇವತ್ತು ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ನಿಮಗೆ ಕ್ಲಿಯರಾಗಿ ತೋರಿಸ್ಕೊಡೋಕ್ಕಾಗಲಿಲ್ಲ. ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ನೋಡಿ, ಇದನ್ನು ಈ ಬ್ರೇಕರ್ನ ಕಂಬಕ್ಕೆ ಕಟ್ಕೊಳೋಕ್ಕೆ ಲಾಕ್ ಮಾಡ್ಕೋಬೇಕು. ನಿಮಗೆ ಹೇಗೆ ಅಂತ ತೋರಿಸ್ತೀನಿ ಇವಾಗ. ನೋಡಿ, ಇದು ತಂತಿ. ಇದನ್ನು ಈ ಭಾಗಕ್ಕೆ, ಅಂದರೆ ಇದು ಕಂಬಕ್ಕೆ ಕಟ್ಕೋಬೇಕು. ನಾನು ಇಲ್ಲಿ ಬೇರೆ ಕಡೆ ಕಟ್ಟಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ. ನೋಡಿ, ಇದನ್ನು ಯಾವ ರೀತಿ ಲಾಕ್ ಮಾಡಬೇಕಂದ್ರೆ, ನೋಡಿ ಇಲ್ಲಿ ಇದನ್ನು ನೋಡಿ ಈ ಡೈರೆಕ್ಷನಲ್ಲಿ ಕಟ್ಕೋಬೇಕು. ನೋಡಿ, ಈ ಥರ ಕಟ್ಟಬಾರ್ದು, ಏಕೆಂದರೆ ಇಲ್ಲಿ ಕಂಬಕ್ಕೆ ಹೋಗೋದನ್ನ ಈ ಥರನೇ ಇರಬೇಕು. ನೋಡಿ, ಈ ಥರ ಇರಬೇಕು. ಈ ಥರ ಇರಬಾರ್ದು. ಓಕೆನಾ? ನೋಡಿ, ಇದನ್ನು ಯಾವ ಥರ ಲಾಕ್ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತೀನಿ ಇವಾಗ. ಓಕೆ, ನೋಡಿ ಈ ಥರ ತಗೋಬೇಕು. ಅಂದರೆ ಇದು ಕಂಬಕ್ಕಿದು. ನೋಡಿ, ಈ ಥರ ತಗೊಂಡು ಹಿಂಗೆ ಹತ್ರಕ್ಕೆ ತಗೊಂಡು, ನೋಡಿ ಈ ಥರ ಈ ರಿಂಗ್ಸ್ ಇದೆಯಲ್ಲ, ಈ ರಿಂಗ್ಸು ಹತ್ತತ್ರ ಬರಬೇಕು. ಓಕೆ, ನೋಡಿ ಈ ಥರ ಕಟ್ಕೋಬೇಕು. ಇದು ಸ್ವಲ್ಪ ಜಾಸ್ತಿ ಆಗಿರೋದನ್ನು ಕಟ್ ಮಾಡಿದ್ದೀನಿ. ಓಕೆ, ನೋಡಿ ಈ ಥರ ಇರಬೇಕು. ಅಂದರೆ ನೋಡಿ, ಈ ಭಾಗ ಕಂಬಕ್ಕೆ ಹೋಗುತ್ತೆ. ಅದನ್ನು ಇದೇ ಡೈರೆಕ್ಷನಲ್ಲಿ ಯಾಕೆ ಹಾಕ್ಕೋಬೇಕು ಅಂತ ನಿಮಗೆ ಮುಂದೆ ಹೇಳ್ತೀನಿ. ಓಕೆನಾ? ನೋಡಿ, ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಈಗ ಇದು ಮನೆ ಕಡೆ, ಅಂದರೆ ನೋಡಿ ಈ ಕಡೆ ಮನೆ ಕಡೆ ಅಥವಾ ಬಿಲ್ಡಿಂಗ್ ಕಡೆ ಇದನ್ನು ತೊಗೋಬೇಕು. ಅದಕ್ಕೆ ಯಾವ ಥರ ಹಾಕ್ಕೋಬೇಕು ಅಂತ ತೋರಿಸ್ತೀನಿ. ನೋಡಿ, ಇದು ಮನೆ ಕಡೆ ಬರೋದು. ಇದು ನೋಡಿ, ಇದು ಒಳಗಡೆ ತೊಗೋಬೇಕು ಈ ಥರ. ಇದನ್ನು ನಾನು ಮೊದಲೇ ಹೇಳಿರೋ ಹಾಗೆ ಉಲ್ಟಾ ಮಾಡ್ಕೋಬಾರ್ದು. ಉಲ್ಟಾ ಮಾಡಿಕೊಂಡ್ರೆ ಏನು ಸಮಸ್ಯೆ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ, ಸರಿನಾ? ಇದು ಸ್ವಲ್ಪ ಉದ್ದ ಬಿಡ್ಕೋಬೇಕು. ನಮಗೆ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಕವರೇಜ್ ಆಗೋದಿಲ್ಲ ಅಂಥೇಳಿ ನಾನು ಈ ಥರ ಕಡಿಮೆ ಮಾಡ್ಕೋತಾ ಇದ್ದೀನಿ. ಇದೊಂದು 2-3 ರೌಂಡ್ ಹೊಡ್ಕೋಬೇಕಾಗತ್ತೆ. ಓಕೆನಾ? ಇದು ಉದ್ದ ಇದ್ದಿದ್ರೆ ಗ್ರಿಪ್ ಸಿಗ್ತಿತ್ತು. ಉದ್ದ ತೊಗೊಂಡ್ರೆ ನನಗಿಲ್ಲಿ ವಿಡಿಯೋ ಕವರೇಜಿಗೆ ಸರಿಯಾಗೋದಿಲ್ಲ. ಅದಕ್ಕೆ ನೋಡಿ, ಒಂದು 3-4 ರೌಂಡು ಇದನ್ನು ಹೊಡ್ಕೊಳ್ಳಿ. ಇದನ್ನು ಏನೂ ಆಗಲ್ಲ. ಓಕೆನಾ? ನೋಡಿ, ಈ ಥರ ಮಾಡ್ಕೋಬೇಕು ಇದನ್ನು. ಓಕೆ, ಇದಾಯಿತು. ಇವಾಗ ಇದು ಫುಲ್ ಫಿಟ್ ಆಗಿರಬೇಕು. ನೋಡಿ, ಇದು ಇಲ್ಲೆಷ್ಟು ರೌಂಡ್ ಬಂದಿದೆಯೋ ಅದೇ ಥರ ಬರಬೇಕು. ಈ ಉದ್ದ ತಗೊಂಡು ನೋಡಿ, ಇಲ್ಲಿವರೆಗೂ, ಈ ಡೈರೆಕ್ಷನ್ವರೆಗೂ ನೀವು ಇದನ್ನು ಸುತ್ಕೋಬೇಕು. ಓಕೆನಾ? ಈ ಥರ ಸುತ್ಕೊಂಡ್ರೆ ಇದು ಫಿಟ್ಟಾಗಿ ಕೂರುತ್ತೆ. ಇನ್ನು ಮುಂದೆ ಈ ರೀಲ್ಸ್ ಬಗ್ಗೆ ಹೇಳೋದಾದರೆ, ನೋಡಿ, ಈ ರೀಲ್ಸ್ ಬಗ್ಗೆ ನಿಮಗೆ ಹೇಳ್ತೀನಿ ಇವಾಗ. ನೋಡಿ, ಈ ರೀಲ್ಸ್ನ ಈ ಸಣ್ಣ ತಂತಿ ಬರುತ್ತೆ ನೋಡಿ, ಅದು ಸ್ಮೂತ್ ಆಗಿರಬೇಕು. ಆ ಥರ ತಂತಿನ ಇದನ್ನು ಟ್ವಿಸ್ಟ್ ಮಾಡ್ಕೋಬೇಕು. ಅಥವಾ ಈ 4mm ವೈರಿಂದು ಒಳಗಡೆ ಈ ಕಾಪರ್ ತೆಗೆದ್ರೆ ಬರುತ್ತೆ ನೋಡಿ, ಅದಾದರೂ ನಡೆಯುತ್ತೆ. ಅದನ್ನು ನೋಡಿ ಈ ಥರ ಮೇಗಳದ್ದು ಸ್ಕಿನ್ ಔಟ್ ಮಾಡ್ಕೊಳ್ಳಿ. ಅಂದರೆ ತಂತಿ ಆದರೂ ಬರುತ್ತೆ, ಏನಾಗಲ್ಲ. ಓಕೆನಾ?
ನೋಡಿ ಈ ಥರ ಸ್ಕಿನ್ ಔಟ್ ಮಾಡ್ಕೊಳ್ಳಿ. ನೋಡಿ ಇಷ್ಟುದ್ದ ಇದನ್ನು ತೊಗೋಬೇಕು. ನಾನು ನಿಮಗೆ ತಂತಿ ಆದರೂ ತೊಗೋಬೋದು ಅಥವಾ 4mm ವೈರಿಂದು ಈ ಥರ ತಂತಿ ಒಳಗಡೆ ಇರುತ್ತಲ್ಲ ಅಲ್ಯೂಮಿನಿಯಮ್ದು ಅದನ್ನಾದರೂ ತೊಗೊಳ್ಳಿ. ನೋಡಿ ಈ ಥರ ನಿಮಗೆ ಒಂದು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ನಾನು, ಓಕೆನಾ? ಆದರೂ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ನೋಡಿ ಇಷ್ಟೇ. ಇದು ಇನ್ನೂ ಉದ್ದ ಬೇಕಾದರೂ ಮಾಡ್ಕೋಬೋದು. ನೋಡಿ ಇದೇನಿದೆ ಒಂದು 7-8 ರಿಂಗ್ ಥರನೂ ಮಾಡ್ಕೋಬೋದು, ಉದ್ದ ಬೇಕಾದರೂ ಮಾಡ್ಕೋಬೋದು. ಒಟ್ಟು ನೋಡಿ ಚೆನ್ನಾಗಿ ಕಾಣಬೇಕಂದ್ರೆ ಇಷ್ಟೇ ಸಾಕು. ನಿಮ್ಮ ಇಷ್ಟ, ಅದು ನೀವು ಎಷ್ಟು ಉದ್ದ ಬೇಕಾದರೂ ಮಾಡ್ಕೋಬೋದು. ನೋಡಿ ಇದನ್ನ ಇನ್ನೊಂದು ರೀಲ್ನ ಈ ಥರ ಇಟ್ಟು ನೋಡಿ ಈ ಥರ ಹೊಡ್ಕೋಬೇಕು. ನೋಡಿ ಈ ಡೈರೆಕ್ಷನ್ನು ನೋಡಿ ಹಿಂಗಿರುತ್ತಲ್ಲ, ಇಲ್ಲಿ ಇದನ್ನು ಒಂದು ಆ ಕಡೆ ಒಂದು ಈ ಕಡೆ ನೋಡಿ ಈ ಥರ ಇರಬಾರ್ದು. ಈ ಥರ ಇದ್ದರೆ ಏನಾಗುತ್ತಪ್ಪ ಅಂದರೆ ಈ ವೈರ್ ಡೈರೆಕ್ಷನ್ ಬರೋದು ಒಂದೇ ಕಡೆ ಇರಬೇಕು, ಒಂದು ಆ ಕಡೆ ಒಂದು ಈ ಕಡೆ ಇರಬಾರ್ದು, ಓಕೆನಾ? ಅದಕ್ಕೋಸ್ಕರ ನೋಡಿ ಇದೇ ಡೈರೆಕ್ಷನಲ್ಲಿ ಇರಬೇಕಾಗತ್ತೆ. ನೋಡಿ ಈ ಥರದ್ದು ನೀವು ಕಂಬಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀವು ಮಾಡ್ಕೊಳ್ಳಿ. ಒಂದು ಹತ್ರ ಮನೆ ಇದ್ದರೆ ಅಥವಾ ಹತ್ರ ಬಿಲ್ಡಿಂಗ್ ಇದ್ದರೆ ಕಡಿಮೆ ಬೇಕಾಗುತ್ತೆ, ದೂರ ಇದ್ದರೆ ಜಾಸ್ತಿ ಬೇಕಾಗುತ್ತೆ. ಕೆಲವರು ಒಂದು ಫೀಟ್ಗೆ 1 ಅಡಿಗೆ ಒಂದು ಹಾಕ್ತಾರೆ, ಕೆಲವರು 2 ಅಡಿಗೆ ಹಾಕ್ತಾರೆ, ಕೆಲವರು 3 ಅಡಿಗೆ ಹಾಕ್ತಾರೆ, ಓಕೆನಾ? ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು. ರೀಲ್ಸ್ ಎಷ್ಟಿರ್ತಾವೋ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ, ಓಕೆನಾ? ಈಗ ನೋಡಿ ಮುಂದೆ ಇದನ್ನು ನೋಡಿ ಇದು ಹಿಂಗಾಯಿತು. ಈಗ ನಾವು ಈ ರೀಲ್ಸ್ ಇದನ್ನು ಇದಕ್ಕೆ ಹಾಕ್ಕೋಬೇಕು. ನಿಮಗೆ ತೋರಿಸ್ತೀನಿ ಅದನ್ನು. ಓಕೆ ನೋಡಿ ಇದನ್ನು ನೋಡಿ ಈ ಥರ, ಅಂದರೆ ಇದನ್ನು ಸ್ವಲ್ಪ ಈ ಕಡೆ ದೂರ ತೊಗೋಬೇಕು. ನಮಗೆ ಇಲ್ಲಿ ವೀಡಿಯೋಗೆ ಕವರೇಜ್ ಆಗ್ತಾಯಿಲ್ಲ ಅಂಥೇಳಿ ಇಲ್ಲಿ ಹತ್ರ ಹಾಕೋತಾ ಇದ್ದೀನಿ ನಿಮ್ಗೆ ತೋರ್ಸೋಕ್ಕೋಸ್ಕರ. ನೋಡಿ ಇದನ್ನು ಈ ಥರ ನೋಡಿ ಈ ಥರ ಟ್ವಿಸ್ಟ್ ಮಾಡ್ಕೊಳ್ಳಿ. ಮತ್ತು ನೋಡಿ ಇದು ಒಂದು 2-3 ರೌಂಡ್ ಹಾಕ್ಕೊಂಡ್ರೆ ಸಾಕು, ಏನೂ ಆಗಲ್ಲ. ಇದನ್ನು ಸ್ವಲ್ಪ ಪ್ಲೇಯರಲ್ಲಿ ಇದನ್ನು ಕಟ್ ಮಾಡಿಕೊಂಡು ಟ್ವಿಸ್ಟ್ ಮಾಡಿಬಿಡಿ. ಓಕೆ ನೋಡಿ ಈ ಡೈರೆಕ್ಷನಲ್ಲೇ ಇರಬೇಕು ಇದು. ನೋಡಿ ಇದು ಆ ಕಡೆ ಈ ಕಡೆ ಜರುಗಾಡಬಾರ್ದಿದ್ದು, ಆ ಥರ ಇದು ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ವೈರ್ ಏರಿಸೋವಾಗ ಎಲ್ಲ ಒಂದು ಕಡೆ ಬಂದು ಒಂದು ಕಡೆ ಸೇರ್ಕೊಂಡ್ಬಿಡ್ತವೆ. ಅದಕ್ಕೆ ನೀವು ಇದನ್ನು ಬಿಗಿಯಾಗಿ ಟೈಟಾಗಿ ಹೊಡ್ಕೊಂಡ್ರೆ ಅದು ಫಿಟ್ಟಾಗಿ ಕೂರುತ್ತೆ, ಓಕೆನಾ? ಓಕೆ ಫ್ರೆಂಡ್ಸ್, ನೋಡಿ ಈಗ ನಾನು ವೈರ್ನ ಹಾಕೋತಾ ಇದ್ದೀನಿ. ನೋಡಿ ಇಲ್ಲಿ ನಿಮಗಾಗಲೇ ಹೇಳಿದ್ದೆ ನಾನು, ಇದು ಈ ರೀಲ್ಸ್ ಉಲ್ಟಾ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ. ನೋಡಿ ಈ ಥರ ನೋಡಿ ಈ ಥರ ಇದ್ದರೆ ಎರಡು ಒಂದೇ ಕಡೆ ಡೈರೆಕ್ಷನ್ನಲ್ಲಿ ನಿಮಗೆ ಬರ್ತವೆ. ಅದಕ್ಕೋಸ್ಕರ ನೋಡಿ ಇದನ್ನು ಈ ಥರ ತೊಗೊಂಡು ಇಲ್ಲಿ ನೋಡಿ ಕೆಳಗಿಂದನೇ ತೊಗೋಬೇಕು, ಮೇಲಿಂದ ಕೆಳಗೆ ತೊಗೋಬೇಡಿ, ಓಕೆನಾ? ನೋಡಿ ಈ ಥರ ನೋಡಿ ಈ ವೈರ್ನ ತುಂಬ ಉದ್ದ ಬಿಡ್ಕೋಬೇಕು. ಒಂದು 3 ಇಲ್ಲ 4 ಮೀಟ್ರಷ್ಟು ಉದ್ದ ಬಿಡ್ಕೋಬೇಕು. ಏಕೆಂದರೆ ಅಲ್ಲಿ ಕಂಬದಲ್ಲಿ ಸ್ವಲ್ಪ ಜಾಸ್ತಿ ಇರಬೇಕಾಗತ್ತೆ. ನಾನು ಇಲ್ಲಿ ಸ್ವಲ್ಪ ಬಿಡ್ಕೊಂಡಿದ್ದೀನಿ ಇಲ್ಲಿ ವಿಡಿಯೋ ಮಾಡೋದಕ್ಕೋಸ್ಕರ. ನೋಡಿ ಇದು ಡೈರೆಕ್ಷನ್ ಕರೆಕ್ಟಾಗಿರಬೇಕಿದು. ನೋಡಿ ಈ ಥರ ತೊಗೊಂಡು ನೋಡಿ ನಿಮಗಾಗಲೇ ಹೇಳಿದ್ದೆ ನಾನು, ಇದು ಬ್ರೇಕರ್ನ ಯಾಕೆ ಈ ಮುಖದಲ್ಲಿ ಹಾಕೋಬೇಕು ಅಂತ. ನೋಡಿ ಇದು ಉಲ್ಟಾ ಆಗಿದ್ರೆ ಏನಾಗುತ್ತೆ ಅಂದರೆ ನೋಡಿ ಇಲ್ಲಿ ಸುತ್ತೋಕ್ಕಾಗೋದಿಲ್ಲ. ನೋಡಿ ಈ ಥರ ನೋಡಿ ಇಲ್ಲಿ ಸುತ್ತಿದ್ದೀವಲ್ಲ, ಇಲ್ಲಿ ನಾವು ವೈರ್ ಇವಾಗ ಅಂದರೆ ಲಾಕ್ ಮಾಡ್ತೀವಲ್ಲ, ಈ ಥರ ಇಲ್ಲಿ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಈ ಬ್ರೇಕರ್ ಉಲ್ಟಾ ಆಗಿದ್ದರೆ ಇದು ಇಲ್ಲಿ ಲಾಕ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನೋಡಿ ಇದನ್ನು ನಾವು ರಿಂಗ್ಸ್ ಕಡೆಗೆ ಬ್ರೇಕರ್ನ ಇದೇ ಶೇಪಲ್ಲೇ ಹಾಕ್ಕೋಬೇಕು, ಓಕೆನಾ? ಈಗ ಅರ್ಥ ಆಯ್ತಲ್ಲ ನಿಮಗೆ ಯಾಕೆ ನಾನು ಆ ಥರ ಇದೇ ಥರ ಹಾಕ್ಕೋಬೇಕು ಅಂತ ಯಾಕೆ ಹೇಳಿದ್ದೆ ಅಂದರೆ ಇದಕ್ಕೋಸ್ಕರ, ಓಕೆನಾ? ನೋಡಿ ಇದನ್ನು ಈ ಥರ ಹಾಕ್ಕೊಂಡು ಇದು ವೈರ್ ಉದ್ದ ಇರಬೇಕು. ನಾನು ಸ್ವಲ್ಪ ಬಿಟ್ಟಿದ್ದೀನಿ, ಓಕೆನಾ? ಇನ್ನು ಸ್ವಲ್ಪ ಬಿಟ್ಕೋತೀನಿ, ಇಲ್ಲಿ ರಿಂಗ್ ಮಾಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ. ಓಕೆ ನೋಡಿ ಈ ಥರ
ಈ ಥರ ಮಾಡ್ಕೋಬೇಕು. ಈ ಮಣಿ ಇನ್ನೂ ಸ್ವಲ್ಪ ದೂರ ಇರಬೇಕು, ಗೊತ್ತಾಯ್ತಲ್ಲ ನಾನು ಯಾಕೆ ಹಾಕಿದ್ದೀನಿ ಅಂತ. ಓಕೆ ನೋಡಿ, ಈಗ ಇದನ್ನು ಲಾಕ್ ಮಾಡೋಣ. ನೋಡಿ ಇದು ಸ್ವಲ್ಪ ನೋಡಿ ಇಷ್ಟುದ್ದ ವೈರ್ನ ಎಕ್ಸ್ಟ್ರಾ ಪೀಸ್ ತೊಗೊಂಡಿದ್ದೀನಿ, ಯಾಕೆಂದರೆ ಇಲ್ಲಿ ಲಾಕ್ ಮಾಡೋದಕ್ಕೋಸ್ಕರ. ನೋಡಿ ಇಲ್ಲಿ ಈ ಥರ ಇಟ್ಕೊಳ್ಳಿ, ಈ ಥರ ಇಟ್ಕೊಂಡು ಈ ವೈರ್ನ ಈ ಥರ ರೌಂಡ್ ಹೊಡಿಬೇಕು. ಇದು ರೌಂಡ್ ಯಾಕೆ ಹೊಡಿಬೇಕಪ್ಪ ಅಂತಂದರೆ ಈ ವೈರು ಲಾಕ್ ಮಾಡೋದಕ್ಕೋಸ್ಕರ. ಏಕೆಂದರೆ ನೀವಲ್ಲಿ ಮನೆ ಮೇಲೆ ಅಥವಾ ಬಿಲ್ಡಿಂಗ್ ಮೇಲೆ ಕೂತ್ಕೊಂಡು ಈ ವೈರ್ ಸುಕ್ಕಿರೋ ವೈರ್ನ ಎಳ್ಕೊತೀರಲ್ಲ, ಆವಾಗ ಈ ವೈರು ಬ್ರೇಕರಿಂದ ಹೊರಗಡೆ ಬರಬಾರ್ದು, ಅದಕ್ಕೋಸ್ಕರ ಈ ಥರ ಲಾಕ್ ಮಾಡೋದು, ಗೊತ್ತಾಯ್ತಲ್ಲ. ಇದನ್ನು ಹತ್ತತ್ರ ಕ್ಲೀನಾಗಿ ಹೊಡಿಬೇಕು. ಇಲ್ಲಿ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಇಲ್ಲಿ ವಿಡಿಯೋಗೆ ಅಡ್ಜಸ್ಟ್ ಆಗ್ತಾಯಿಲ್ಲ. ನೋಡಿ ಈ ವೈರ್ನ ಸ್ವಲ್ಪ ಟ್ವಿಸ್ಟ್ ಮಾಡಿಬಿಡಿ. ನೋಡಿ ಈ ಥರ ಕ್ಲೀನಾಗಿ ಫಿಟ್ ಆಗೋ ಥರ ಫಿಟ್ ಮಾಡಿಕೊಂಡು ಇದು ಮಾಡಬೇಕು. ಇದು ಕಂಬದ ಕಡೆದು, ಓಕೆನಾ, ನೆನಪಲ್ಲಿ ಇಟ್ಕೊಳ್ಳಿ. ಇದು ಕಂಬದ ಕಡೆ ಹೋಗುವಂಥ ಸರ್ವಿಸ್ ಮೇನ್ಸಿನ ಒಂದು ಕಡೆ ಭಾಗ ಇದು, ಓಕೆನಾ. ಇದಕ್ಕೆ ಸ್ವಲ್ಪ ಟೇಪ್ ಆದರೂ ಹಾಕ್ಕೋಬೋದು, ಇಲ್ಲ ಹಾಗೆ ಬಿಡ್ಬೋದು, ಏನು ತೊಂದರೆ ಇಲ್ಲ, ಓಕೆನಾ. ನೋಡಿ ಇನ್ನು ಈ ವೈರ್ ಇದೆಯಲ್ಲ, ಇದನ್ನು ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಕಾಣಬೇಕು ಅಂತಂದರೆ ನೋಡಿ ಈ ಥರ ಸ್ಪ್ರಿಂಗ್ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ವೈರ್ನ ಉದ್ದ ಬಿಡಬೇಕು, ನಾನು ಸ್ವಲ್ಪ ಬಿಟ್ಟಿದ್ದೀನಿ ಅಷ್ಟೇ. ನೋಡಿ ಇದನ್ನು ಯಾಕೆ ಇನ್ನೂ ಉದ್ದ 2-3 ಮೀಟ್ರ್ ಅಷ್ಟು ಯಾಕೆ ಬಿಡಬೇಕಂತಂದರೆ ನೋಡಿ ನಾವು ಇದನ್ನು ಸ್ಕಿನ್ ಮಾಡ್ಕೊಂಡು ಏನು ಮಾಡ್ತೀವಿ ಅಂದರೆ ಲೈನಿಗೆ ಕೊಡ್ತೀವಿ. ಸ್ವಲ್ಪ ದಿವಸ ಹೋದ್ಮೇಲೆ ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ರೆಸ್ಟ್ ಬಂದುಬಿಡುತ್ತೆ, ಅವಾಗ ಕಟ್ ಮಾಡಿ ಹಾಕ್ತಾ ವೈರ್ ಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಇದನ್ನು ಉದ್ದ ಬಿಡಬೇಕು. ಅದಕ್ಕೋಸ್ಕರ ಉದ್ದ ಬಿಟ್ಕೊಂಡಿದ್ರೇ ಒಳ್ಳೆಯದು. ನೋಡಿ ಇದು ನೀವು ಈ ಥರ ರೋಲ್ ನೀವು ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಒಂದು ಪೈಪ್ ತಗೊಂಡು, ಅಂದರೆ ನೀವು ಎಲೆಕ್ಟ್ರಿಕಲ್ ಪೈಪ್ ಬರುತ್ತಲ್ಲ ಅದಕ್ಕೆ ಸುತ್ತಿ, ಈ ಪೈಪ್ನ ಹಿಡ್ಕೊಂಡು ಅದಕ್ಕೆ ಸುತ್ತಿ ಈ ಪೈಪ್ನ ಹೊರಗಡೆ ಎಳೆದ್ಬಿಟ್ರು ಇನ್ನೂ ಕ್ಲಿಯರಾಗಿ ಚೆನ್ನಾಗಿ ಬರುತ್ತೆ, ಓಕೆನಾ. ನೋಡಿ ಈ ಥರ ಇದು ಕಂಬದ ಕಡೆ ಹೋಗೋದಕ್ಕೆ ಇದು, ಓಕೆನಾ. ಇದು ಕಂಬದ ಕಡೆ ಆಯಿತು ಫ್ರೆಂಡ್ಸ್. ನೋಡಿ ಈ ಕಂಬದ ಕಡೆಗಿಂತ ನೋಡಿ ಇನ್ನೊಂದು ಬ್ರೇಕರ್ ಇದೆಯಲ್ಲ, ಇದು ಮನೆ ಕಡೆಗೆ ಹಾಕೋದು. ಇಲ್ಲಿಗೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ, ಓಕೆನಾ. ಇದು ವಿಡಿಯೋ ಲೆಂತಿ ಆಗುತ್ತೆ, ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮನೆ ಕಡೆ ಯಾವ ರೀತಿ ಕಲೆಕ್ಷನ್ ಮಾಡೋದು ಮತ್ತು ಪೈಪ್ಗೆ ಯಾವ ಥರ ಸೇರಿಸ್ಬೇಕು, ಅದನ್ನು ಕಂಬದಿಂದ ಅಲ್ಲಿಗೆ ಲೆಂತ್ ಇರುತ್ತೆ, ಅದು ನಿಮಗೆ ಸುಮ್ಮನೆ ವೆಯ್ಟ್ ಆಗಿ ಜಗ್ತಾ ಇರುತ್ತೆ, ಅದನ್ನೆಲ್ಲ ಯಾವ ರೀತಿ ಲಾಕ್ ಮಾಡ್ಬೇಕಂತೇಳಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ದಯವಿಟ್ಟು ಒಂದು ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಎಲೆಕ್ಟ್ರಿಷಿಯನ್ ಕಲಿಯೋರು, ಅವ್ರನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.